ಹಾಯ್ ಫ್ರೆಂಡ್ಸ್, MRL ಸ್ಟಡಿ ಸ್ಟುಡಿಯೋ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ನಮ್ಮ ಕರ್ನಾಟಕ TETಗೆ ಸಂಬಂಧಪಟ್ಟಂಥ ಜಲಗೋಳದ ಬಗ್ಗೆ ಏನು ಮಾಡೋಣ ಅಂದರೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಇದು TET ಅಂದರೆ TETಗೆ ಅಷ್ಟೇ ಅಲ್ಲ, TET GPSTR HSTR ಮತ್ತು 8th ಸ್ಟ್ಯಾಂಡರ್ಡ್ ಹುಡುಗರಿಗೂ ಕೂಡ ಇದು ಯೂಸ್ ಆಗುತ್ತೆ. ನಾನು ಈ ಹಿಂದೆ 8ನೇ ತರಗತಿಯ ಭಾಗ 1 ಭೂಗೋಳಶಾಸ್ತ್ರದ ಬಗ್ಗೆ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಭಾಗ 2 ಆದಮೇಲೆ 9th ಸ್ಟ್ಯಾಂಡರ್ಡು 10th ಸ್ಟ್ಯಾಂಡರ್ಡು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಟಾಪಿಕ್ಗಳನ್ನು ನೋಡೋಣ. ಇವತ್ತಿನ ತರಗತಿಯಲ್ಲಿ ನಾನು ಜಲಗೋಳದ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಜಲಗೋಳ ಎಂಬ ಪಾಠದಲ್ಲಿ ನಾವೇನೇನು ತಿಳ್ಕೊತೀವಿ ಅಂತಂದರೆ, ಜಲ ರಾಶಿಗಳ ಬಗ್ಗೆ ಪರಿಚಯ ಮಾಡ್ಕೊಳ್ತೀವಿ. ಈ ಪಾಠದಲ್ಲಿ ಸಾಗರ ತಳದಲ್ಲಿ ಭೂಸ್ವರೂಪ ಹೇಗಿದೆ ಅಂತ ಅದ್ರ ಬಗ್ಗೆ ತಿಳ್ಕೊತೀವಿ. ಸಾಗರ ಪ್ರವಾಹಗಳು, ಅವುಗಳ ವಿಧಗಳು, ಸಾಗರ ಸಂರಕ್ಷಣೆ ಹೆಂಗೆ ಮಾಡಬೇಕು ಇವುಗಳ ಬಗ್ಗೆ ತಿಳ್ಕೊತೀವಿ. ಭಾರತದ ನಕ್ಷೆಗಳಲ್ಲಿ ಸಮುದ್ರ, ಸಾಗರ ಇದು ಬಾರಿಯಾಗಿದೆ, ಬಾರಿ ಅಲ್ಲದು ಖಾರಿ ಇದು. ಇದ್ರ ಬಗ್ಗೆ ಕೊಲ್ಲಿ, ಜಲಸಂಧಿಗಳ ಬಗ್ಗೆ ಏನು ಮಾಡ್ತೀವಿ ಅಂದರೆ ತಿಳ್ಕೊತೀವಿ. ನೀರು ಎಲ್ಲೆಲ್ಲಿದೆ ಅಂತಂದರೆ ಜಲಚರಗಳ ಮತ್ತು ಕರಾವಳಿ ವಾಯುಗುಣದ ಮೂಲವೇ ನೀರಿನ ಅಂಶ. ಇಲ್ಲೆಲ್ಲ ನೀರು ಕಂಡು ಬರ್ತೈತೆ. ಹಾಗಾದರೆ ಜಲರಾಶಿಗಳ ಹಂಚಿಕೆ ಹೆಂಗಾಗಿದೆ, ಭೂಮಿ ಮೇಲೆ ಜಲರಾಶಿಗಳ ಹಂಚಿಕೆ ಯಾವ ರೀತಿಯಾಗಿದೆ ಅಂಥೇಳಿ ನೋಡೋಣ. ಭೂಮಿಯನ್ನು ನಾವು ಏನಂತ ಕರಿತೀವಿ? ಸಾಮಾನ್ಯವಾಗಿ ನೀಲಿ ಗ್ರಹ ಅಂತ ಕರಿತೀವಿ, ಜಲವೃತ್ತ ಗ್ರಹ ಅಂತ ಕರಿತೀವಿ. ಯಾಕೆ ಹಿಂಗೆ ಕರಿತೀವಿ ಅಂತಂದರೆ, ಭೂಮಿ ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಏನಿದೆ ಅಂದರೆ ನೀರಿದೆ, ಅದಕ್ಕೋಸ್ಕರ ಇದನ್ನು ಆ ರೀತಿಯಾಗಿ ನಾವು ಕರಿತೀವಿ. ಭೂಮಿಯ ಮೇಲ್ಮೈ ಮೇಲೆ ಏನಾಗಿದೆ ಅಂದರೆ 70% ಅಂದರೆ 70.78% ಅಷ್ಟು ಏನಿದೆ ಅಂದರೆ ನೀರಿದೆ. ಅಂದರೆ 361 ದಶಲಕ್ಷ ಕಿಲೋಮೀಟರ್ ಪ್ರದೇಶ ಏನಿದೆ ಅಂತಂದರೆ ನೀರಿದೆ. ಹಾಗಾಗಿ ಇದಕ್ಕೆ ಏನಂತ ಕರಿತೀವಿ ಅಂದರೆ ಜಲವೃತ್ತ ಗ್ರಹ ಅಂತ ಕರಿತೀವಿ. ಪ್ರಪಂಚದ ಅತಿ ದೊಡ್ಡ ಜಲರಾಶಿಗಳು ಯಾವ್ಯಾವು ಅಂದರೆ ನೀರಿನ ಮೂಲಗಳು ಅತಿ ದೊಡ್ಡಗಳು ಯಾವಂದರೆ ಪೆಸಿಫಿಕ್ ಸಾಗರ ಆಗಿರ್ಬೋದು, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಉತ್ತರ ಧ್ರುವಗಳಲ್ಲಿ ಏನಿದಾವೆ ಎಲ್ಲ ನೀರನ್ನು ಕಂಡುಬರುವಂಥ ಪ್ರಮುಖವಾದಂಥ ಜಲರಾಶಿಗಳು. ಹಾಗಾದರೆ ಇವಾಗ ಸಾಗರ ಅಂದ್ರೇನು ಅಂತೇಳಿ ನೋಡೋಣ. ಸಾಗರ ಅಂದರೆ ಇಂಗ್ಲೀಷಲ್ಲಿ ಏನಂತೀವಿ? ಓಷಿಯನ್ ಅಂತ ಕರಿತೀವಿ. ಇವು ಆಳವಾದ ಮತ್ತು ವಿಸ್ತಾರವಾದ ಜಲರಾಶಿಗಳನ್ನು ಹೊಂದಿದೆ. ಭೂಖಂಡಗಳ ನಡುವೆ ಇವೇನುಗಳು ಕಂಡು ಬರ್ತವೆ. ಉದಾಹರಣೆಗೆ ಏಷ್ಯಾ ಖಂಡ ಆಗಿರ್ಬೋದು, ಆಫ್ರಿಕಾ ಖಂಡ ಆಗಿರ್ಬೋದು, ಆಸ್ಟ್ರೇಲಿಯಾಗಳ ನಡುವೆ ಏನಿದೆ ಅಂದರೆ ಹಿಂದೂ ಮಹಾಸಾಗರ ಇದೆ. ಇವೆಲ್ಲದರ ಮಧ್ಯೆ ಹಿಂದೂ ಮಹಾಸಾಗರ ಕಂಡು ಬರ್ತೈತಿ. ಈ ಖಂಡಗಳ ಮಧ್ಯೆ ಅಂದರೆ ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಆಸ್ಟ್ರೇಲಿಯಾಗಳು, ಈ ಖಂಡದ ಮಧ್ಯೆ ಏನು ಕಾಣ್ತದೆ? ಹಿಂದೂ ಮಹಾಸಾಗರ ಕಂಡು ಬರ್ತೈತಿ. ಉತ್ತರ ಅಮೇರಿಕ ಮತ್ತು ಯುರೋಪಿನ ನಡುವೆ ಅಟ್ಲಾಂಟಿಕ್ ಸಾಗರ ಕಂಡು ಬರ್ತೈತೆ. ಕೇಳ್ತಾರೆ ಇದು. ಏಷ್ಯಾ, ಆಫ್ರಿಕಾ, ಆಸ್ಟ್ರೇಲಿಯಾಗಳಲ್ಲಿ ಕಂಡುಬರುವಂಥ ಸಾಗರ ಅಂದರೆ ಅದು ಹಿಂದೂ ಮಹಾಸಾಗರ. ಹಾಗೆ ಉತ್ತರ ಅಮೇರಿಕ ಮತ್ತು ಯುರೋಪಿನ ನಡುವೆ ಕಂಡುಬರುವಂಥದ್ದು ಅಟ್ಲಾಂಟಿಕ್ ಸಾಗರ. ಇವು ನೆನ್ಪಿಟ್ಕೊಳ್ಬೇಕು. ಈಗ ಸಾಗರ ಆಯಿತು. ಇವಾಗ ಸಮುದ್ರ. ಇವು ಸಾಗರದ, ಸಮುದ್ರಕ್ಕೆ ನಾವು ಇಂಗ್ಲೀಷಲ್ಲಿ ಏನು ಕರಿತೀವಿ? ಸಿ ಅಂತ ಕರಿತೀವಿ. ಸಾಗರದ ಭಾಗಗಳಾಗಿದ್ದು ಇವು ಸಾಗರದ ಒಂದು ಭಾಗ ಸಮುದ್ರ ಅನ್ನೋದು. ಭೂಖಂಡಗಳಲ್ಲಿ ಒಳಚಾಚಿಕೊಂಡಿರ್ತವೆ, ಭೂಮಿಯ ಒಳಗಡೆ ಇರ್ತವೆ. ಸಮುದ್ರವು ಸಾಗರಗಳ ವಿಸ್ತಾರಕ್ಕೆ ಹೋಲಿಸಿದರೆ ಚಿಕ್ಕವು. ಸಾಗರಕ್ಕೆ ಹೋಲಿಸಿದರೆ ಸಮುದ್ರ ಏನು ಚಿಕ್ಕದಾಗಿದೆ. ಉದಾಹರಣೆಗೆ ಅರಬ್ಬಿ ಸಮುದ್ರ, ಕ್ಯಾಸ್ಪಿಯನ್ ಸಮುದ್ರ, ಕೆಂಪು ಸಮುದ್ರ ಇವೆಲ್ಲ ಸಮುದ್ರಗಳು. ಇಲ್ಲೆಲ್ಲ ಏನಂತೀವಿ? ಸಮುದ್ರಗಳು ಅಂತೇಳಿ ಕರಿತೀವಿ. ಇವಾಗ ಖಾರಿ ಅಂದರೆ ಗಲ್ಫ್ ಅಂತೇಳಿ ಇಂಗ್ಲೀಷಲ್ಲಿ ಕರಿತೀವಿ. ಇದು ಸಾಗರ ಅಥವಾ ಸಮುದ್ರದ ಕಿರಿದಾದ ನೀಳವಾದ ಭೂಭಾಗಕ್ಕೆ ಏನು ಕರಿತೀವಿ? ಖಾರಿ ಅಂಥೇಳಿ ಕರಿತೀವಿ. ಇವುಗಳು ಸಮುದ್ರಕ್ಕಿಂತ ಚಿಕ್ಕದು. ಸಾಗರಕ್ಕಿಂತ ಚಿಕ್ಕದು ಸಮುದ್ರ, ಸಮುದ್ರಕ್ಕಿಂತ ಚಿಕ್ಕದು ಖಾರಿ. ನೆನ್ಪಿಟ್ಕೋಬೇಕು. ಇವು ಗಾತ್ರ, ಆಕಾರ ಮತ್ತು ಆಳದಲ್ಲಿ ಒಂದರಿಂದ ಮತ್ತೊಂದು ವ್ಯತ್ಯಾಸವನ್ನು ಕಂಡುಬರ್ತವೆ. ಇವು ಸಾಗರ, ಸಮುದ್ರ, ಖಾರಿ, ಕೊಲ್ಲಿ ಇವುಗಳೆಲ್ಲ ಮಧ್ಯೆ ಏನಾಗುತ್ತೆ? ಒಂದರಿಂದ ಒಂದಕ್ಕೆ ಡಿಫ್ರೆನ್ಸ್ ಕಂಡುಬರ್ತವೆ. ಉದಾಹರಣೆಗೆ ಮನ್ನಾರ್ ಖಾರಿ, ಪರ್ಷಿಯನ್ ಖಾರಿ, ಮೆಕ್ಸಿಕೋ ಖಾರಿ ಇವೆಲ್ಲ ಖಾರಿಗಳಿಗೆ ಉದಾಹರಣೆ. ಕೊಲ್ಲಿ ಅಂದರೆ ಬೈ, ಇಂಗ್ಲೀಷಲ್ಲಿ ಬೈ ಅಂತೇಳಿ ಕರಿತೀವಿ. ಪ್ರಾಯಸ ಭೂಭಾಗದಿಂದ ಸುತ್ತುವರೆಯಲ್ಪಟ್ಟ, ಇದೇನಾಗ್ತದೆ ಅಂದರೆ ಭೂಭಾಗದಿಂದ ಕಂಪ್ಲೀಟ್ ಆಗಿರ್ತೈತೆ. ಹಾಗೆ ಅರ್ಧ ವೃತ್ತಾಕಾರದಲ್ಲಿ ಕಂಡು ಬರ್ತೈತೆ. ಅರ್ಧ ವೃತ್ತಾಕಾರದಲ್ಲಿ ಏನು ಮಾಡ್ತೈತೆ? ಇದು ಈ ರೀತಿ ಕಂಡು ಬರ್ತೈತೆ. ಹಿಂಗೆ ಅರ್ಧ ವೃತ್ತಾಕಾರದಲ್ಲಿ ಕಂಡು ಬರ್ತವೆ. ಒಂದು ಕೊಲ್ಲಿಗೂ ಮತ್ತೊಂದು ಕೊಲ್ಲಿಗೂ ಆಳ, ವಿಸ್ತಾರ, ಗಾತ್ರದಲ್ಲಿ ಏನಿರ್ತೈತೆ? ವ್ಯತ್ಯಾಸಗಳಿರ್ತದೆ. ಒಂದು ಕೊಲ್ಲಿಯಿಂದ ಇನ್ನೊಂದು ಕೊಲ್ಲಿಗೆ ಏನಿರ್ತೈತೆ? ವಿಸ್ತಾರನೇ ಕಂಡು ಬರ್ತೈತೆ. ಉದಾಹರಣೆಗೆ ಬಂಗಾಳ ಕೊಲ್ಲಿ ಆಗಿರ್ಬೋದು, ಬೇಸಿಗೆ ಕೊಲ್ಲಿ,
ಫಂಡಿ ಕೊಲ್ಲಿ, ಹಡ್ಸನ್ ಕೊಲ್ಲಿ ಇವೆಲ್ಲ ಕೊಲ್ಲಿಗಳಿಗೆ ಉದಾಹರಣೆ. ಇವೆಲ್ಲ ಮ್ಯಾಪಲ್ಲಿ ಮುಂದೆ ಬರ್ತವೆ ನೋಡೋಣ. ಇವಾಗ ಜಲಸಂಧಿ ಅಂದರೆ ಸ್ಟ್ರೀಟ್. ಎರಡು ವಿಶಾಲವಾದ ಸಮುದ್ರಗಳನ್ನು ಸಂಪರ್ಕಿಸುವ ಎರಡು ಭೂಭಾಗಗಳನ್ನು ಮಧ್ಯದ ಕಿರಿದಾದ ಜಲಭಾಗಕ್ಕೆ ನಾವು ಜಲಸಂಧಿ ಅಂತೇಳಿ ಕರಿತೀವಿ. ಇದೇನು ಎರಡು ವಿಶಾಲವಾದ ಏನು ಮಾಡ್ತೈತೆ ಸಮುದ್ರಗಳನ್ನು ಅವುಗಳ ಮಧ್ಯದಲ್ಲಿ ಕಿರಿದಾಗಿ ಒಂದು ಜಲರಾಶಿಯನ್ನು ಹರಿದು ಹೋಗುತ್ತಲ್ಲ ಅದಕ್ಕೆ ಜಲಸಂಧಿ ಅಂತೇಳಿ ಕರಿತೀವಿ. ಉದಾಹರಣೆಗೆ ಪಾಕ್ ಜಲಸಂಧಿ, ಜಿಬ್ರಾಲ್ಟರ್ ಜಲಸಂಧಿ, ಬೇರಿಂಗ್ ಜಲಸಂಧಿ ಇವು ಜಲಸಂಧಿಯಲ್ಲಿ ಕಂಡುಬರುವಂತಹ ಅಂಶಗಳು. ಈಗ ಭೂಸಂಧಿ ಇಸ್ತಮಸ್, ಇದನ್ನು ಭೂಕಂಠ ಅಂತೇಳಿ ಕರೀತಾರೆ. ಭೂಸಂಧಿಗೆ ಭೂಕಂಠ ಅಂತಲೂ ಕೂಡ ಕರಿತೀವಿ. ಇದು ಇದು ಜಲಸಂಧಿಯ ವಿವರಣೆಗೆ ಏನಾಗಿದೆ, ಇದು ವಿರುದ್ಧವಾದಂತಹ ಒಂದು ಪದ ಆಗಿದ್ದು, ಇದರಲ್ಲಿ ಒಂದು ಕಿರಿದಾದ ಭೂಭಾಗ ಎರಡು ದೊಡ್ಡ ರಾಶಿಗಳನ್ನು ಸಂಪರ್ಕಿಸ್ತದೆ. ಭೂಸಂಧಿಗಳು ಹಾಗೂ ಸಾಗರ ಕಾಲುವೆಗಳು ನಿರ್ಮಾಣ ಮಾಡಲು ಬಹುಮುಖ್ಯವಾಗಿ ಇವುಗಳು ಏನು ಮಾಡ್ತವೆ, ಪ್ರಮುಖ ಸ್ಥಾನವನ್ನು ವಹಿಸ್ತವೆ. ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ನಡುವೆ ಏನಾಗಿದೆ, ಸುಯೇಜ್ ಕಾಲುವೆ ಕಂಡುಬರ್ತೈತೆ. ಹಾಗೆ ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕದ ನಡುವೆ ಪನಾಮಾ ಕಾಲುವೆ. ಇವು ಕೇಳ್ತಾರೆ, ಏಷ್ಯಾ ಖಂಡ ಮತ್ತು ಆಫ್ರಿಕಾ ಖಂಡವನ್ನು ಬೇರ್ಪಡಿಸುವಂತಹ ಕಾಲುವೆ ಅಂದರೆ ಅದು ಸುಯೇಜ್ ಕಾಲುವೆ. ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕ ಪನಾಮಾ ಕಾಲುವೆ. ಇದು TET ಎಕ್ಸಾಮ್ಗೆ ಆಗಿದ್ದೀವಿ, ಎಲ್ಲ ನೆನ್ಪಿಟ್ಕೊಳ್ಬೇಕು. ಸಾಗರದ ತಳದ ಭೂಸ್ವರೂಪಗಳು. ಸಾಗರದ ತಳದಲ್ಲಿ ಏನೇನು ಭೂಸ್ವರೂಪಗಳು, ಯಾವ್ಯಾವ ಲಕ್ಷಣಗಳು ಕಂಡುಬರ್ತವೆ ಅಂತಂದರೆ, ಭೂಭಾಗದಲ್ಲಿ ವಿವಿಧ ಭೂಸ್ವರೂಪಗಳನ್ನು ಕಂಡುಬರುವುದನ್ನು ನಾವು ತಿಳ್ಕೊಂಡಿದ್ದೀವಿ, ಗೊತ್ತಿದೆ ಅದು ನಮಗೆ. ಹಾಗೆ ಸಾಗರದ ತಳದಲ್ಲಿಯೂ ಕೂಡ ಏನು ಮಾಡ್ತವೆ, ಹಲವಾರು ಬಗೆಯ ಭೂಸ್ವರೂಪಗಳು ಕಂಡುಬರ್ತವೆ, ವಿವಿಧ ರೀತಿಯ ಭೂಸ್ವರೂಪಗಳು ಕಂಡುಬರ್ತವೆ. ಸಾಗರ ಮಹತ್ವ ತಿಳಿಯಬೇಕಾದರೆ ಸಾಗರದ ಬಗ್ಗೆ ಆಳವಾಗಿ ಭೂಸ್ವರೂಪಗಳ ಬಗ್ಗೆ ಏನು ಮಾಡಬೇಕು, ಅಧ್ಯಯನವನ್ನು ಮಾಡಬೇಕು. ಭೂಸ್ವರೂಪಗಳ ಗುಣಲಕ್ಷಣಗಳು ಆಧರಿಸಿ ಇವುಗಳನ್ನು 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವು ಯಾವಪ್ಪ ಅಂದರೆ ಖಂಡಾವರಣ ಪ್ರದೇಶ, ಖಂಡಾವರಣ ಇಳಿಜಾರು ಪ್ರದೇಶ, ಹಾಗೆ ಆಳವಾದ ಮೈದಾನ ಹಾಗೂ ಸಾಗರದ ತಗ್ಗುಗಳು. ಇವು 4 ಬಗ್ಗೆ ವಿವರಣೆ ನೋಡೋಣ. ಇವಾಗ ಖಂಡಾವರಣ ಪ್ರದೇಶ, ಇಲ್ಲಿ ಏನೇನು ಇರ್ತೈತೆ ಅಂತ ನೋಡೋಣ. ಸಾಗರ ಅಥವಾ ಸಮುದ್ರದ ಅಂಚಿನ ಹೆಚ್ಚು ಆಳವಿಲ್ಲದ ಭಾಗಕ್ಕೆ ಏನಂತ ಕರಿತೀವಿ, ಖಂಡಾವರಣ ಅಂತೇಳಿ ಕರಿತೀವಿ. ಅಂದರೆ ಸಾಗರದ ಮೇಲ್ಭಾಗದಲ್ಲಿ ಕಂಡು ಬರ್ತವೆ. ಇದನ್ನೆಲ್ಲ ಹೆಚ್ಚು ಆಳವಾಗಿರಲ್ಲ. ಇದರ ಒಂದು ಕಡೆಗೆ ಸಮುದ್ರವಿದ್ದರೆ ಮತ್ತೊಂದು ಕಡೆಗೆ ಏನಿರ್ತೈತೆ, ಖಂಡಾವರಣ ಇಳಿಜಾರು ಪ್ರದೇಶ ಇರ್ತೈತಿ. ಈ ವಲಯ ಎಷ್ಟು ಆಳ ಇರ್ತೈತೆ ಅಂತಂದರೆ 100 ಆಳ ಫ್ಯಾದಮ್. 1 ಫ್ಯಾದಮ್ ಈಜಿಕೊಟ್ಟು 6 ಅಡಿ. 6 ಅಡಿ ಈಜಿಕೊಟ್ಟು 1.8 ಮೀಟರ್. ಫ್ಯಾದಮ್ ಅಂದರೆ ಸಮುದ್ರದ ಅಳೆಯುವಂಥ ಒಂದು ಉಪಕರಣ. ಇದು ತೀರದಿಂದ ಸಮುದ್ರದ ತೀರದಿಂದ ಸಮುದ್ರದ ಕಡೆಗೆ ಬಂದಂತೆ ಆಳ ಏನಾಗ್ತೈತೆ, ಹೆಚ್ಚಾಗುತ್ತದೆ. ಅಂದರೆ ಸಮುದ್ರದ ಒಳಗಡೆ ಹೋದಂಗೆ ಏನಾಗುತ್ತೆ, ಆಳ ಹೆಚ್ಚಾಗ್ತೈತೆ. ಖಂಡಾವರಣ ಪ್ರದೇಶವು ಮೀನುಗಾರಿಕೆ, ಜಲಕೃಷಿ, ನೌಕಾಯಾನ ಹಾಗೂ ಕಚ್ಚಾ ತೈಲಗಳ ಉತ್ಪಾದನೆಗೆ ಇವು ಇಂಪಾರ್ಟೆಂಟ್ ಆಗಿದ್ದಾವೆ. ಅಂದರೆ ಮೀನುಗಳು ಎಲ್ಲಿ ಹೆಚ್ಚು ಸಿಗ್ತಾವಂತಂದರೆ ಒಳಗಡೆ, ಸಮುದ್ರದ ಒಳಗಡೆ ಹೋದಂಗೆ ಒಳಗೆ ಸಿಗೋದಿಲ್ಲ, ಮಧ್ಯದಾಗ ಸಿಗಲ್ಲ. ಅಂದರೆ ಬಾರ್ಡ್ರಾಗ ಸಿಗ್ತವೆ. ಅಂದರೆ ತುದಿಕ್ಕೆ ಮೀನುಗಳು ಜಾಸ್ತಿ ಸಿಗ್ತವೆ. ಖಂಡಾವರಣ ಇಳಿಜಾರು, ಇದು ಸಾಗರ ತಳದ 2ನೇ ಭಾಗದಲ್ಲಿ ಕಂಡುಬರ್ತೈತೆ. ಇದು ಕಡಿದಾದ ಇಳಿಜಾರಿನಿಂದ ಕೂಡ್ತೈತೆ. ಇದು ಖಂಡಾವರಣ ಪ್ರದೇಶ ಮತ್ತು ಆಳಸಾಗರ ಮೈದಾನಗಳನ್ನು ಕೂಡಿಸ್ತೈತೆ. ಮೇಲ್ಗಡೆ ಬರುವಂತಹ ಖಂಡಾವರಣ ಪ್ರದೇಶ ಹಾಗೆ ಕೆಳಗಡೆ ಬರುವಂತಹ ಆಳಸಾಗರಗಳ ಮಧ್ಯೆ ಏನು ಮಾಡ್ತೈತಂತೆ, ಖಂಡಾವರಣ ಇಳಿಜಾರು ಕಂಡುಬರ್ತೈತೆ. ಈ ವಲಯದಲ್ಲಿ ಕಂದರಗಳು ಏನು ಮಾಡ್ತವೆ, ಹೆಚ್ಚಾಗಿ ಕಂಡು ಬರ್ತೈತೆ. ಕಂದರಗಳು ಕಂಡುಬರುವಂಥ ವಲಯ ಯಾವುದಂತ ಎಕ್ಸಾಮ್ನ ಕೇಳ್ತಾರೆ. ಆವಾಗ ನಾವೇನು ಹೇಳಬೇಕು, ಖಂಡಾವರಣ ಇಳಿಜಾರು. ಮೀನುಗಳು ಹೆಚ್ಚಾಗಿ ಕಂಡುಬರುವಂತಹ ಮತ್ತು ಜಲರಾಶಿ, ಕೃಷಿಗೆ ಉಪಯುಕ್ತವಾದಂತಹ, ನೌಕಾಯಾನಗಳಿಗೆ ಉಪಯುಕ್ತವಾದಂತಹ ಒಂದು ಪ್ರದೇಶ ಯಾವುದಂದರೆ ಅದು ಖಂಡಾವರಣ ಪ್ರದೇಶ. ಇವಾಗ ಆಳಸಾಗರ ಮೈದಾನ. ಸಾಗರಗಳ ತಳದಲ್ಲಿ ವಿಸ್ತಾರವಾದ ಮೈದಾನ ಇರ್ತೈತೆ. ಅದನ್ನು ನಾವು ಆಳಸಾಗರ ಅಥವಾ ಅಬಿಸಲ್ ಮೈದಾನ ಅಂತೇಳಿ ಕರಿತೀವಿ. ಆಳಸಾಗರ ಅರಬ್ಬಿ ಸಮುದ್ರ ಆಳ ಮೈದಾನ ಅಥವಾ ಅಬಿಸಲ್ ಮೈದಾನ ಅಂತೇಳಿ ಕರಿತೀವಿ. ಅಬಿಸಲ್ ಮೈದಾನ ಅಂತೇಳಿ ಎದಕ್ಕೆ ಕರಿತೀವಿ ಅಂತ ಕೇಳಿದ್ರೆ ಅದಕ್ಕೇನು ಆಳಸಾಗರ ಮೈದಾನ ಅಂತೇಳಿ ನಾವು ಹೇಳಬೇಕು.
ಸಾಗರಗಳ ಭೂಸ್ವರೂಪ ವಿಭಾಗಗಳಲ್ಲಿ ಇದು ಅತಿ ವಿಸ್ತಾರವಾದಂತಹ ಒಂದು ವಲಯವಾಗಿದೆ. ಈ ವಲಯದಲ್ಲಿ ಗುಡ್ಡಗಳಂತಿರುವ ಸಮುದ್ರ, ಪರ್ವತಗಳು ಹಾಗೂ ಚಪ್ಪಟೆ ಆಕಾರದ ಗುಡ್ಡಾಕಾರದ ಗ್ಲೈಡ್ಸ್ಗಳು ಕಂಡುಬರ್ತವೆ. ಗೈಡ್ಸ್ಗಳು ಎಲ್ಲಿ ಕಂಡುಬರ್ತಾವ ಅಂತ ಕೇಳಿದ್ರೆ ಅದು ಆಳಸಾಗರದ ಮೈದಾನದಲ್ಲಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಆಳಸಾಗರ ಮೈದಾನ ಅಂತ ಕರೀತಾರೆ, ಅಬಿಸಲ್ ಮೈದಾನ ಅಂತ ಕರೀತಾರೆ. ಗೈಡ್ಸ್ಗಳು ಕಂಡುಬರ್ತವೆ. ಎಲ್ಲ ಅಂಶಗಳು ಈ ಆಳಸಾಗರ ಮೈದಾನದಲ್ಲಿ ಕಂಡುಬರ್ತವೆ. ಇವಾಗ ಸಾಗರ ತಗ್ಗು ಮತ್ತು ಪ್ರಪಾತ, ಇದು 4ನೇ ಭಾಗ. ಸಾಗರ ತಗ್ಗುಗಳನ್ನು ಸಾಗರ ಪ್ರಪಾತಗಳಂತೇಳಿ ಕರಿತೀವಿ. ಸಾಗರ ತಗ್ಗುಗಳಿಗೆ ಸಾಗರ ಪ್ರತಾಪ ಅಂಥೇಳಿ, ಪ್ರಪಾತ ಅಂತೇಳಿ ಕರಿತೀವಿ. ಇವು ಸಾಗರಗಳಲ್ಲಿ ಅತ್ಯಂತ ಆಳವಾದ ಭಾಗಗಳಿರ್ತವೆ. ಫಿಲಿಪೈನ್ಸ್ ದ್ವೀಪಗಳ ಬಳಿ ಇರುವ ಮತ್ತು ಮರಿಯನ್ ಟ್ರೆಂಚ್ನ ಭಾಗವಾಗಿರುವ ಚಾಲೆಂಜರ್ ತಗ್ಗು ಏನು ಮಾಡ್ತೈತೆ, ಇಲ್ಲಿ ಕಂಡು ಬರ್ತೈತೆ. ಈ ಚಾಲೆಂಜರ್ ತಗ್ಗು ಎಷ್ಟಿದೆ ಅಂದರೆ 10,929 ಮೀಟರ್ ಆಳ ಇದೆ. ಇದು ಆಳ ಕೇಳ್ತಾರೆ, ನೆನ್ಪಿಟ್ಕೊಳ್ಬೇಕು ಆಳನು. ಇದು ಪ್ರಪಂಚದಲ್ಲಿ ಅತಿ ಆಳವಾಗಿರುವ ಒಂದು ಸ್ಥಳವಾಗಿದೆ. ಅತಿ ಆಳವಾಗಿರುವ ಸ್ಥಳ ಯಾವುದಂದ್ರೆ ಅದು ಚಾಲೆಂಜರ್ ತಗ್ಗು. ಪೆಸಿಫಿಕ್ ಮಹಾಸಾಗರ, ಟೊಂಗ ಪ್ರಪಾತ, ಕುರಿಲ್ ಕಾಮ್ಚಟ್ಕ್ ಮುಂತಾದ ಪರ್ವತಗಳು ಏನು ಮಾಡ್ತೇವೆ, ಇಲ್ಲಿ ಕಂಡುಬರ್ತವೆ. ಈಗ ಸಾಗರ ನೀರಿನ ಉಷ್ಣಾಂಶ ಮತ್ತು ಲವಣತೆ ಇದು ಹೆಂಗೆ ಕಂಡುಬರ್ತೈತೆ ಅಂತ ನೋಡೋಣ. ಈಗ ಸಾಗರದ ನೀರಿನ ಉಷ್ಣಾಂಶ ಮತ್ತು ಲವಣತೆ ಏನೇನು ಕಂಡುಬರ್ತೈತಿ ಇಲ್ಲಿ ಅಂತೇಳಿ. ಸಮುದ್ರ ಅಥವಾ ಸಾಗರದ ನೀರಿನ ಉಷ್ಣಾಂಶ ಏನಾಗಿರ್ತೈತೆ, ವಿವಿಧ ಅಕ್ಷಾಂಶ ಮತ್ತು ವಿವಿಧ ಆಳಗಳಲ್ಲಿ ಭಿನ್ನ ಭಿನ್ನವಾಗಿ ಕಂಡುಬರ್ತೈತೆ. ಸಮಭಾಜಕ ವೃತ್ತದ ಸಮೀಪ ಉಷ್ಣವಲಯದ ಸಾಗರದ ನೀರು ಆರ್ಟಿಕ್ ಮತ್ತು ಅಂಟಾರ್ಟಿಕ್ ವೃತ್ತಗಳಲ್ಲಿನ ನೀರಿಗಿಂತ ಏನಾಗ್ತದೆ, ಹೆಚ್ಚು ಉಷ್ಣಾಂಶ ಹೊಂದಿರ್ತೈತಂತೆ. ಯಾವ ನೀರು? ಉಷ್ಣವಲಯದ ಸಾಗರದ ನೀರು ಏನಾಗ್ತೈತೆ, ಆರ್ಟಿಕ್ ಮತ್ತು ಅಂಟಾರ್ಟಿಕ್ ವೃತ್ತಗಳಲ್ಲಿನ ನೀರಿನಕ್ಕಿಂತ ಹೆಚ್ಚು ಉಷ್ಣಾಂಶವನ್ನು ಈ ಸಮಭಾಜಕ ವೃತ್ತದ ಸಮೀಪ ಇರುವಂತಹ ನೀರೇನು ಬರ್ತೈತೆ, ಕಂಡು ಬರ್ತದ. ಇದೇ ರೀತಿಯಲ್ಲಿ ಸಾಗರದ ನೀರಿನಲ್ಲಿ ಆಳಕ್ಕೆ ಹೋದಂತೆ ಉಷ್ಣಾಂಶ ಏನಾಗ್ತೈತೆ, ಕಡಿಮೆ ಆಗ್ತೈತೆ. ನೀರಿನಲ್ಲಿ ಆಳಕ್ಕೆ ಹೋದಂತೆ ಏನಾಗುತ್ತಂತೆ, ಉಷ್ಣಾಂಶ ಕಡಿಮೆ ಆಗ್ತೈತೆ. ಇದಕ್ಕೆ ಕಾರಣ ಏನಂದರೆ ಸೂರ್ಯನ ಕಿರಣಗಳು ನೀರಿನ ಮೇಲ್ಮೈ ಮಾತ್ರ ಬೀಳ್ತವೆ, ಒಳಗೆ ಆಳವಾಗಿ ಬೀಳೋದಿಲ್ಲ. ಅದಕ್ಕೆ ಒಳಗಡೆ ತಣ್ಣಗಿರ್ತೈತೆ. ನೀರಿನಲ್ಲಿ 200 ಮೀಟರ್ಗಳಿಗೆ ಮಾತ್ರ ಪ್ರವೇಶಿಸ್ತವೆ. 200 ಮೀಟರ್ ಆಳದವರೆಗೂ ಮಾತ್ರ ಸೂರ್ಯನ ಕಿರಣಗಳು ಹೋಗ್ತವೆ, ಅದಕ್ಕಿಂತ ಆಳವಾಗಿ ಒಳಗಡೆ ಹೋಗೋದಿಲ್ಲ. ಇದು ನೆನ್ಪಿಟ್ಕೋಬೇಕು, 200 ಮೀಟರ್. ಈ ವಲಯದಲ್ಲಿ ಅನೇಕ ಬಗೆಯ ಜೀವಿಗಳು ಏನು ಮಾಡ್ತವೆ, ಕಂಡುಬರ್ತವೆ. 200 ಮೀಟರ್ ಆಳದವರೆಗೆ ಏನು ಮಾಡ್ತವೆ, ಹಲವಾರು ಜೀವಿಗಳು ಕಂಡುಬರ್ತವೆ. ಹಾಗಾದರೆ ಸಾಗರದ ನೀರಿನಲ್ಲಿ ಎಷ್ಟು ಲವಣಾಂಶ ಇರುತ್ತೆ ಅಂತೇಳಿ ನೋಡಿರಿ. ಸಮುದ್ರದ ನೀರಿನಲ್ಲಿ ಕರಗಿರುವ ಉಪ್ಪಿನಾಂಶದ ಪ್ರಮಾಣಗಳನ್ನು ಲವಣತೆ ಅಂತೇಳಿ ಕರಿತೀವಿ. ಏನು ಸಮುದ್ರ ನೀರಿನಲ್ಲಿ ಅಥವಾ ಸಾಗರ ನೀರಿನಲ್ಲಿ ಏನು ಕರಗಿರ್ತವೆ ಉಪ್ಪಿನಾಂಶಗಳಿರುವಂತಹ ಪದಾರ್ಥಗಳು, ಅವಕ್ಕೆ ಲವಣತೆ ಅಂತೇಳಿ ಕರಿತೀವಿ. ನೀರಿನಲ್ಲಿ ಲವಣಾಂಶ ಹೆಚ್ಚು ಕಂಡುಬರುವುದರಿಂದಲೇ ಸಮುದ್ರ ಅಥವಾ ಸಾಗರದ ನೀರು ಏನಾಗಿರ್ತೈತೆ, ಉಪ್ಪಾಗಿರ್ತೈತೆ. ಸಾಗರದ ನೀರಿನ ಲವಣತೆ ಪ್ರಮಾಣ ಎಷ್ಟಿರ್ತದೆ ಅಂದರೆ 1000ಕ್ಕೆ 35 ಭಾಗ ಇರ್ತೈತೆ. ಸಾಗರದ ನೀರು ಆವಿಯಾಗಿ ಅದರಲ್ಲಿರುವ ಲವಣಗಳು ಅಲ್ಲೇ ಉಳಿತೈತೆ, ನೀರು ಮಾತ್ರ ಆವಿಯಾಗಿ ಮೇಲ್ಗಡೆ ಹೋಗ್ತೈತೆ. ಅದರಿಂದ ನಾವೇನು ಮಾಡ್ಬೋದು, ಉಪ್ಪಾಗಿ ನಾವು ಅದನ್ನು ಪಡ್ಕೊಳ್ಬೋದು. ಲವಣಗಳು ಲವಣ ವಲಯದಲ್ಲಿ ಹೆಚ್ಚಾಗಿದ್ದು ಧ್ರುವ ಮತ್ತು ಸಮಭಾಜಕ ವೃತ್ತದಲ್ಲಿ ಕಡಿಮೆ ಇರ್ತೈತೆ. ಅಧಿಕ ಶಾಖ ಬೀಳುವುದರಿಂದ ಸಮಭಾಜಕ ಪ್ರದೇಶದಲ್ಲಿ ಅಧಿಕ ಬಾಷ್ಪೀಭವನ ಮತ್ತು ಅಧಿಕ ಮಳೆಯಿಂದ ಲವಣತೆ ಪ್ರಮಾಣ ಏನಾಗ್ತೈತೆ, ಕಡಿಮೆ ಪ್ರಮಾಣದಲ್ಲಿ ಕಂಡುಬರ್ತೈತೆ. ಹಾಗಾದರೆ ಸಮುದ್ರದ ನೀರು ಯಾಕೆ ಉಪ್ಪಿರ್ತೈತೆ ಅಂತ ನೋಡೋಣ. ಭೂಭಾಗಗಳಿಂದ ಹರಿದು ಸಮುದ್ರ ಅಥವಾ ಸಾಗರವನ್ನು ಸೇರುವ ನದಿಗಳು ಹಲವಾರು ಬಗೆಯ ಲವಣಗಳನ್ನು ಏನು ಮಾಡ್ತವೆ, ತನ್ನಲ್ಲಿ ಕರಗಿಸಿಕೊಳ್ತವೆ. ಮತ್ತು ಹಲವಾರು ಪ್ರಮಾಣದ ಲವಣಗಳು ಏನು ಮಾಡ್ತವೆ, ತನ್ನೊಂದಿಗೆ ತರ್ತವೆ, ಅದ್ರ ಜೊತೆಯೇ ತರ್ತವೆ. ಅದರಿಂದ ಏನಾಗಿರ್ತೈತೆ, ಸಮುದ್ರದ ಸಾಗರದ ನೀರು ಆ ಉಷ್ಣಾಂಶದಿಂದ ನೀರು ಮೇಲ್ಗಡೆ ಆವಿಯಾಗಿ ಹೋಗ್ತೈತೆ. ಆದರೆ ಉಪ್ಪಿನಾಂಶ ಇರುವಂಥ ಪ್ರಮಾಣ ಏನಿರ್ತೈತೆ ಸಮುದ್ರದಲ್ಲಿಯೇ ಉಳಿತದೆ. ಈ ಪ್ರಕ್ರಿಯೆಗೆ ನಾವು ಏನಂತೀವಿ ಅಂತಂದರೆ ದೀರ್ಘಕಾಲದಿಂದಲೂ ಮುಂದುವರಿಯೋದ್ರಿಂದ ಸಾಗರ ಮತ್ತು ಸಮುದ್ರದ ಲವಣಗಳು ಸಂಗ್ರಹವಾಗಿದ್ದು ಆವಾಗ ನೀರೇನಾಗ್ತೈತೆ, ಉಪ್ಪಾಗಿರ್ಲಿಕ್ಕೆ ಕಾರಣ ಆಗ್ತೈತೆ. ಅಂದರೆ ನದಿಗಳು ಅಥವಾ ಸಮುದ್ರ ಸಾಗರಗಳು ಹೊತ್ತುಕೊಂಡು ತಂದಂತಹ
ಅದ್ರ ಜೊತೆ ಹಲವಾರು ಪ್ರಮಾಣದ ಲವಣಾಂಶಗಳು ಹೊತ್ತುಕೊಂಡು ತಂದು ಅಲ್ಲಿ ಸೇರ್ತವೆ. ಸೇರಿದ ಮೇಲೆ ಅಲ್ಲಿ ಸೂರ್ಯನ ಬಿಸಿಲಿನಿಂದ ನೀರು ಮಾತ್ರ ಮೇಲ್ಗಡೆ ಆವಿಯಾಗಿ ಹೋಗ್ತೈತೆ. ಆ ಲವಣಾಂಶದ ಪ್ರಮಾಣ ಹಾಗೆ ಇರ್ತೈತೆ. ಅದರಿಂದ ಸಮುದ್ರದ ನೀರು ಏನಾಗಿರ್ತೈತಿ, ಯಾವಾಗಲೂ ಉಪ್ಪಾಗಿ ಇರ್ತದ. ಪ್ರಪಂಚದ ಅತಿ ಹೆಚ್ಚು ಲವಣಾಂಶ ಹೊಂದಿರುವ ಕೆಲವು ಭಾಗಗಳು ಕಂಡುಬರ್ತವೆ. ಅವು ಯಾವ್ಯಾವಪ್ಪ ಅಂದರೆ ಟರ್ಕಿಯ ವ್ಯಾನ್ ಸಾಗರ. ಇದೇನಾಗಿದೆ, ಅತಿ ಹೆಚ್ಚು ಲವಣಾಂಶವನ್ನು ಹೊಂದಿರುವಂಥ ಒಂದು ಸಾಗರ. ಅಂದರೆ 1000ಕ್ಕೆ ಎಷ್ಟಿದೆ, ಇದು 330ರಷ್ಟು ಉಪ್ಪನ್ನು ಹೊಂದಿರ್ತೈತೆ. ಮೃತ ಸಮುದ್ರ, ಇದು ಜೋರ್ಡಾನ್ನಲ್ಲಿ ಕಂಡು ಬರ್ತೈತೆ. ಇದು 1000ಕ್ಕೆ 300ರಷ್ಟು ಕಂಡು ಬರ್ತೈತೆ. ಸಾಂಬಾರ್ ಸರೋವರ, ಇದು ನಮ್ಮ ಭಾರತದಲ್ಲಿ ಕಂಡಿರುವಂತಹ ಏಕೈಕ ಉಪ್ಪಿನ ಸರೋವರ. ಇದು 1000ಕ್ಕೆ 265ರಷ್ಟು ಲವಣಾಂಶ ಕಂಡು ಬರ್ತೈತೆ. ಹಾಗೆ ಸಮುದ್ರದ ನೀರು ಏಷ್ಯಾ ಮತ್ತು ಆಫ್ರಿಕಾ ಖಂಡದಲ್ಲಿ ಇದು 1000ಕ್ಕೆ 240ರಷ್ಟು ಉಪ್ಪಿನಾಂಶ ಕಂಡುಬರ್ತದೆ. ಈಗ ಸಾಗರ ಪ್ರವಾಹಗಳು ಅಂತೇಳಿ ಬರ್ತವೆ. ಅದರಲ್ಲಿ ಸಾಗರ ಪ್ರವಾಹಗಳು, ಉಷ್ಣ ಪ್ರವಾಹಗಳು, ಶೀತ ಪ್ರವಾಹಗಳು ಇವೆಲ್ಲ ಕಂಡು ಬರ್ತವೆ. ಇದು ಏನು ಮಾಡೋಣ ಅಂದರೆ ಮುಂದಿನ ತರಗತಿಯಲ್ಲಿ ನೋಡೋಣ. ಇವಾಗೆ ಮಾಡೋಣ ಬಿಡಿ, ಸ್ವಲ್ಪ ಲಾಂಗ್ ಆದರಾಗಲಿ. ಸಾಗರ ಪ್ರವಾಹಗಳು ಅಥವಾ ಓಷಿಯನ್ ಕರೆಂಟ್ಸ್. ಸಾಗರದ ನೀರು 3 ಪ್ರಮುಖ ಚಲನಗಳನ್ನು ಹೊಂದಿದೆ. ಅವುಗಳೆಂದರೆ ಅಲೆಗಳು, ಪ್ರವಾಹಗಳು, ಉಬ್ಬರವಿಳಿತಗಳು. ಸಾಗರದ ನೀರು ಏನಾಗಿದೆ, 3 ರೀತಿಯಾದಂತಹ ಅಲೆಗಳನ್ನು ಹೊಂದಿದೆ. ಅವು ಸಾಗರಗಳು, ಉಬ್ಬರವಿಳಿತಗಳು, ಪ್ರವಾಹಗಳು. ಈ ರೀತಿಯಾಗಿ ನಾವು ವಿಂಗಡಣೆ ಮಾಡ್ತೀವಿ. ನಿಶ್ಚಿತ ದಿಕ್ಕಿನಲ್ಲಿ ನಿರಂತರವಾಗಿ ಹರಿಯುವ ಸಾಗರದ ಮೇಲೆ ನೀರನ್ನು ಸಾಗರ ಪ್ರವಾಹ ಅಂತೇಳಿ ಕರಿತೀವಿ. ನಿರಂತರವಾಗಿ ಒಂದೇ ದಿಕ್ಕಿನಲ್ಲಿ ಏನು ಮಾಡ್ತೈತೆ, ಸಾಗರದ ನೀರು ಹರಿತಾ ಇರ್ತೈತಿ. ಅದಕ್ಕೆ ಏನಂತೀವಿ ನಾವು, ಸಾಗರ ಪ್ರವಾಹ ಅಂತೇಳಿ ಕರಿತೀವಿ. ಸಾಗರ ಪ್ರವಾಹಗಳಲ್ಲಿ ಮತ್ತೆ 2 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಆ 2 ಭಾಗಗಳು ಯಾವಪ್ಪ ಅಂದರೆ, ಒಂದು ಉಷ್ಣ ಸಾಗರ, ಇನ್ನೊಂದು ಶೀತ ಸಾಗರ. 2 ನೆನ್ಪಿಟ್ಕೋಬೇಕು. ಒಂದು ಉಷ್ಣ ಸಾಗರ, ಇನ್ನೊಂದು ಶೀತ ಸಾಗರ. ಉಷ್ಣ ಸಾಗರ, ಶೀತ ಸಾಗರ ಯಾವ್ಯಾವು ಅಂತೇಳಿ ಎಕ್ಸಾಮಲ್ಲಿ ಇದು ಕೇಳ್ತಾರೆ ಇದ್ರ ಬಗ್ಗೆ. ಈಗ ಉಷ್ಣ ಸಾಗರ ಪ್ರವಾಹಗಳು ಯಾವ್ಯಾವು ಅಂತಂದರೆ, ಇವುಗಳು ಸಮಭಾಜಿಕ ವೃತ್ತ ಪ್ರದೇಶದಲ್ಲಿ ಪ್ರಾರಂಭವಾಗಿ ಉಪಧ್ರುವೀಯ ಪ್ರದೇಶದ ಕಡೆಗೆ ಏನು ಮಾಡ್ತವೆ, ಹರಿತವೆ. ಉಷ್ಣ ಸಾಗರಗಳು ಏನು ಮಾಡ್ತಾವಂತೆ, ಸಮಭಾಜಕ ವೃತ್ತದಲ್ಲಿ ಹುಟ್ಕೊಂಡು ಆಮೇಲೆ ಧ್ರುವೀಯದ ಕಡೆಗೆ ಏನಿರ್ತಾವೆ, ಹರಿತವೆ. ಅದಕ್ಕೆ ಇವಾಗ ಉಷ್ಣ ಸಾಗರಗಳು ಅಂತೇಳಿ ಕರಿತೀವಿ. ಹಾಗಾದರೆ ಶೀತ ಸಾಗರಗಳು ಹೆಂಗೆ ಹರಿತಾವಂದರೆ, ಧ್ರುವ ಪ್ರದೇಶದಲ್ಲಿ ಪ್ರಾರಂಭಗೊಂಡು ಅಂದರೆ ಹುಟ್ಕೊಂಡು ಸಮಭಾಜಕ ವೃತ್ತದ ಕಡೆಗೆ ಹರಿತವೆ, ಅಂದರೆ ರಿವರ್ಸ್ ಆಗ್ತವೆ. ಅಲ್ಲಿ ಸಮಭಾಜಕ ವೃತ್ತದಲ್ಲಿ ಹುಟ್ಕೊಂಡು ಧ್ರುವ ಪ್ರದೇಶದ ಕಡೆ ಹರಿದ್ರೆ, ಇಲ್ಲಿ ಧ್ರುವ ಪ್ರದೇಶದಲ್ಲೇ ಹುಟ್ಟಿ ಸಮಭಾಜಕ ವೃತ್ತದ ಕಡೆಗೆ ಹರಿತವೆ ಶೀತ ಪ್ರವಾಹಗಳು. ಸಾಗರ ಪ್ರವಾಹಗಳ ಮೇಲೆ ಪ್ರಭಾವವನ್ನು ಬೀರುವ ಅಂಶಗಳು ಭೂಮಿಯ ದೈನಂದಿನ ಯಾವ್ಯಾವ ಬೀಳ್ತಾವೆ ಅಂದರೆ, ಚಲನೆ ಮೇಲೆ, ಉಷ್ಣಾಂಶದ ಮೇಲೆ, ಮಾರುತಗಳು, ಲವಣಗಳು, ಭೂ ಆಕಾರಗಳು ಇವೆಲ್ಲ ಏನು ಮಾಡ್ತವೆ, ಈ ಸಾಗರ ಪ್ರವಾಹಗಳ ಮೇಲೆ ಪ್ರಭಾವವನ್ನು ಬೀರ್ತವೆ. ಪೆಸಿಫಿಕ್ ಸಾಗರದ ಪ್ರವಾಹಗಳು. ಪೆಸಿಫಿಕ್ ಸಾಗರದಲ್ಲಿ ಯಾವ್ಯಾವ ಪ್ರವಾಹಗಳು ಕಂಡುಬರ್ತವೆ ಅಂತೇಳಿ, ಇದರಲ್ಲಿ ಉತ್ತರ ಭಾಗದ ಮತ್ತು ದಕ್ಷಿಣ ಭಾಗದ ಅಂತ 2 ಭಾಗಗಳು ಮಾಡ್ತಾರೆ. ಹಾಗಾದರೆ ಇವಾಗ ಉತ್ತರ ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುವಂತಹ ಪ್ರವಾಹಗಳು ಯಾವ್ಯಾವು, ಇದರಲ್ಲಿ ಮತ್ತೆ 2 ಭಾಗಗಳ ಕಂಡುಬರ್ತವೆ. ಒಂದು ಉಷ್ಣ ಸಾಗರ ಪ್ರವಾಹ, ಶೀತ ಸಾಗರ ಪ್ರವಾಹ. ಉತ್ತರ ಪೆಸಿಫಿಕ್ ಅಂದರೆ ಪೆಸಿಫಿಕ್ ಸಾಗರದಲ್ಲಿ ಮತ್ತೆ 2 ಡಿವೈಡು. ಅವು ಯಾವಪ್ಪ ಅಂದರೆ ಉತ್ತರ ಪೆಸಿಫಿಕ್ ಸಾಗರ, ದಕ್ಷಿಣ ಪೆಸಿಫಿಕ್ ಸಾಗರ. ಮತ್ತು ಉತ್ತರ ಪೆಸಿಫಿಕ್ ಸಾಗರದಲ್ಲಿ ಮತ್ತೆ 2 ವಿಧ. ಅವು ಯಾವಂದರೆ ಉಷ್ಣ ಸಾಗರ ಪ್ರವಾಹಗಳು ಮತ್ತು ಶೀತ ಸಾಗರ ಪ್ರವಾಹಗಳು. ಉಷ್ಣ ಸಾಗರ ಪ್ರವಾಹಗಳಲ್ಲಿ ಉತ್ತರ ಸಮಭಾಜಕ ವೃತ್ತದ ಪ್ರವಾಹಕ್ಕೆ ಏನಂತೀವಿ, ಇಲ್ಲಿ ಕುರುಶಿವೋ ಪ್ರವಾಹ ಕಂಡು ಬರ್ತೈತಿ. ಉಷ್ಣ ಸಾಗರ ಪ್ರವಾಹದಲ್ಲಿ ಯಾವ್ದು ಕಂಡು ಬರ್ತದೆ ಅಂದರೆ ಕುರುಶಿವೋ. ಹಾಗಾದರೆ ಶೀತ ಪ್ರವಾಹದಲ್ಲಿ ಕಂಡು ಬರುವುದು ಓಯಾಸಿವೋ ಪ್ರವಾಹ, ಕ್ಯಾಲಿಫೋರ್ನಿಯಾ ಪ್ರವಾಹ. ಇದು ನಾನು ಓಕೆ ಇವೆಲ್ಲ ಕೋಡ್ ಮಾಡಿ ನೆನ್ಪಿಟ್ಕೊಂಡಿದ್ದಾವೆ. ಇವು ನಿಮ್ಗೆ ಹೆಂಗೆ ಯೂಸ್ ಆಗುತ್ತೋ ಹಂಗೆ ನೀವು ನೆನ್ಪಿಟ್ಕೊಳ್ಳಿ. ಉಷ್ಣ ಸಾಗರ ಪ್ರವಾಹದಲ್ಲಿ ಕುರುಶಿವೋ ಕಂಡು ಬಂದರೆ, ಶೀತ ಸಾಗರ ಪ್ರವಾಹದಲ್ಲಿ ಏನಾಗ್ತೈತೆ, ಓಯಾಸಿವೋ ಮತ್ತು ಕ್ಯಾಲಿಫೋರ್ನಿಯಾಗಳು ಕಂಡು ಬರ್ತವೆ. ಇವು ಎಕ್ಸಾಮ್ನಲ್ಲಿ ಉತ್ತರ ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರುವಂತಹ ಉಷ್ಣ ಸಾಗರ ಪ್ರವಾಹ ಯಾವುದು ಅಥವಾ ಶೀತ ಸಾಗರ ಪ್ರವಾಹ ಯಾವುದು ಅಂತೇಳಿ ಪರ್ಟಿಕ್ಯುಲರ್ ಆಗಿ ಕೇಳ್ತಾರೆ. ಇವು ವೆರಿ ವೆರಿ ಇಂಪಾರ್ಟೆಂಟ್ ಇವು. ಈಗ ದಕ್ಷಿಣ ಪೆಸಿಫಿಕ್ ಸಾಗರದ ಪ್ರವಾಹಗಳು. ಇದರಾಗೂ ಕೂಡ ಮತ್ತೆ 2 ಭಾಗಗಳು, ಉಷ್ಣ ಸಾಗರ ಮತ್ತು ಶೀತ ಸಾಗರ. ಈ ಉಷ್ಣ ಸಾಗರದಲ್ಲಿ ಯಾವ್ಯಾವ ಕಂಡು ಬರ್ತಾವೆ ಅಂತಂದರೆ, ದಕ್ಷಿಣ ಸಮಭಾಜಕ ವೃತ್ತ ಪ್ರವಾಹದಲ್ಲಿ ಆಸ್ಟ್ರೇಲಿಯನ್ ಪ್ರವಾಹ ಒಂದು, ಪೂರ್ವ ಆಸ್ಟ್ರೇಲಿಯನ್ ಪ್ರವಾಹ ಕಂಡು ಬರ್ತೈತೆ. ಹಾಗೆ ಶೀತ ಸಾಗರ ಪ್ರವಾಹದಲ್ಲಿ
ಪೆರು ಅಥವಾ ಹಂಬೋಲ್ಟ್. ಇಲ್ಲಿ ಆಸ್ಟ್ರೇಲಿಯನ್ ಪ್ರವಾಹ ಮತ್ತು ಈ ಕಡೆ ಸೀತಾಸಾಗರ ಪ್ರವಾಹದಲ್ಲಿ ಪೆರು ಮತ್ತು ಹಂಬೋಲ್ಟ್. ಇವು ನೆನ್ಪಿಟ್ಕೊಳ್ಳಿ. ಇವನು ಕೂಡ ಇವೆಲ್ಲ ಪ್ರವಾಹಗಳೆಲ್ಲ ನೆನ್ಪಿಟ್ಕೊಳ್ಬೇಕು. ಈ ಆಸ್ಟ್ರೇಲಿಯನ್ ಪ್ರವಾಹ ಪೂರ್ವ ಆಸ್ಟ್ರೇಲಿಯನ್ ಕಂಡು ಬಂದರೆ ಈ ಪಶ್ಚಿಮ ಭಾರತದ ಪ್ರವಾಹದಲ್ಲಿ ಪೆರು ಮತ್ತು ಹಂಬೋಲ್ಟ್. ಹಿಂಗೆಲ್ಲ ನೆನ್ಪಿಟ್ಕೋಬೇಡಿ. ಇವೇನು ನೆನ್ಪಿಟ್ಬೇಕಂದ್ರೆ ಪೆಸಿಫಿಕ್ ಅಂದರೆ ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿ 2 ಬರ್ತವೆ. ಅದರಲ್ಲಿ ಉಷ್ಣ ಸಾಗರ ಪ್ರವಾಹ, ಸೀತಾಸಾಗರ ಪ್ರವಾಹ. ಉಷ್ಣ ಸಾಗರ ಪ್ರವಾಹದಲ್ಲಿ ಆಸ್ಟ್ರೇಲಿಯನ್ ಪ್ರವಾಹ ಕಂಡು ಬಂದರೆ ಸೀತಾಸಾಗರದಲ್ಲಿ ಪೆರು ಅಥವಾ ಹಂಬೋಲ್ಟ್ ಅಂತ 2 ಹೆಸರು ಹೊಂದಿಕೆ ಇದೆ. ಈಗ ಪೆಸಿಫಿಕ್ ಸಾಗರದಾಯಿತು. ಇವಾಗ ಅಟ್ಲಾಂಟಿಕ್ ಸಾಗರದ ಪ್ರವಾಹಗಳು. ಇದ್ರಾಗೂ ಕೂಡ ಉತ್ತರ ಅಟ್ಲಾಂಟಿಕ್ಕು ದಕ್ಷಿಣ ಅಟ್ಲಾಂಟಿಕ್ ಅಂತ ಮಾಡಿದ್ದಾರೆ. ಉತ್ತರ ಅಟ್ಲಾಂಟಿಕ್ನಲ್ಲೂ ಮತ್ತೆ 2 ಭಾಗಗಳು ಕಂಡು ಬರ್ತವೆ. ಅವು ಯಾವ್ಯಾವು ಅಂದರೆ ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಉಷ್ಣ ಸಾಗರ ಪ್ರವಾಹಗಳು, ಸೀತಾಸಾಗರ ಪ್ರವಾಹಗಳು. ಉಷ್ಣ ಸಾಗರ ಪ್ರವಾಹಗಳಲ್ಲಿ ಗಾಲ್ಫ್ ಸ್ಟ್ರೀಮ್ ಅಟ್ಲಾಂಟಿಕ್ ಪ್ರವಾಹ, ಗಾಲ್ಫ್ ಸ್ಟ್ರೀಮ್ ಪ್ರವಾಹ, ಉತ್ತರ ಅಟ್ಲಾಂಟಿಕ್ ಪ್ರವಾಹ. ಇದು ಸೀತಾಸಾಗರ ಪ್ರವಾಹದಲ್ಲಿ ಲ್ಯಾಬ್ರಾಡಾರ್ ಪ್ರವಾಹ, ನಾರ್ವೇಜಿಯನ್ ಪ್ರವಾಹ ಹಾಗೂ ಕ್ಯಾನರಿ ಪ್ರವಾಹ. ಇವೆಲ್ಲ ಸ್ವಲ್ಪ 2-3 ಸರಿ ನೋಡ್ಕೊಂಡು ನೆನ್ಪಿಟ್ಕೋಬೇಕು ಇವೆಲ್ಲ ನಾವು. ಇವಾಗ ದಕ್ಷಿಣ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರುವಂಥದ್ದು ಇದರಾಗೂ 2 ಭಾಗಗಳು, ಉಷ್ಣ ಸಾಗರ ಪ್ರವಾಹ, ಸೀತಾಸಾಗರ ಪ್ರವಾಹ. ದಕ್ಷಿಣ ಸಮಭಾಜಿಕ ವೃತ್ತ ಪ್ರವಾಹದಲ್ಲಿ ಬ್ರೆಜಿಲ್ ಪ್ರವಾಹ ಕಂಡು ಬಂದರೆ ಸೀತಾಸಾಗರ ಪ್ರವಾಹದಲ್ಲಿ ಫಾಕ್ಲ್ಯಾಂಡ್ ಪ್ರವಾಹ, ಬೆಗುಲ್ವಾ ಪ್ರವಾಹ 2 ಕಂಡು ಬರ್ತವೆ. ಇವೆಲ್ಲ ಸಾಗರಗಳು ಅಂದರೆ ಸೀತಾಸಾಗರ, ಉಷ್ಣ ಸಾಗರ ಇವುಗಳಲ್ಲಿ ಕಂಡುಬರುವಂತಹ ಅಂಶಗಳು. ಈಗ ಪೆಸಿಫಿಕ್ ಸಾಗರದ ಪ್ರವಾಹಗಳಲ್ಲಿ 2 ವಿಧಗಳು, ಉತ್ತರ ಮತ್ತು ದಕ್ಷಿಣ ಅಂತೇಳಿ. ಆ ಉತ್ತರದಾಗ ಮತ್ತೆ 2 ಉಷ್ಣ ಸಾಗರ, ಸೀತಾಸಾಗರ. ಉಷ್ಣ ಸಾಗರದಲ್ಲಿ ಕುರುಸಿವ ಕಂಡು ಬಂದರೆ ಸೀತಾಸಾಗರದಲ್ಲಿ ಏನು ಮಾಡ್ತೈತೆ ಕ್ಯಾಲಿಫೋರ್ನಿಯಾ ಒಯಸಿವ ಕಂಡು ಬರ್ತೈತೆ. ಹಾಗೆ ದಕ್ಷಿಣ ಭಾಗದಲ್ಲಿ ಅಂದರೆ ಪೆಸಿಫಿಕ್ ದಕ್ಷಿಣ ಭಾಗದಲ್ಲಿ ಮತ್ತೆ 2 ಭಾಗಗಳು, ಉಷ್ಣ ಸಾಗರ, ಸೀತಾಸಾಗರ. ಇಲ್ಲಿ ಉಷ್ಣ ಸಾಗರದಲ್ಲಿ ಆಸ್ಟ್ರೇಲಿಯನ್ ಪ್ರವಾಹ ಕಂಡು ಬಂದರೆ ಇಲ್ಲಿ ಸೀತಾಸಾಗರದಲ್ಲಿ ಯಾವ್ದು ಕಂಡು ಬರ್ತೈತೆ ಪೆರು ಅಥವಾ ಹಂಬೋಲ್ಟ್. ಹಾಗೆ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳಲ್ಲಿ ಮತ್ತು 2 ವಿಧ. ಅಲ್ಲಿ ಉತ್ತರ ಅಟ್ಲಾಂಟಿಕ್ ಸಾಗರ, ದಕ್ಷಿಣ ಅಟ್ಲಾಂಟಿಕ್ ಸಾಗರ. ಹಾಗೆ ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಮತ್ತೆ ಉಷ್ಣ ಸಾಗರ, ಸೀತಾಸಾಗರ. ಉಷ್ಣ ಸಾಗರದಲ್ಲಿ ಗಾಲ್ಫ್ ಸ್ಟ್ರೀಮ್ ಅಟ್ಲಾಂಟಿಕ್ ಪ್ರವಾಹ, ಆದರೆ ಸೀತಾಸಾಗರದಲ್ಲಿ ಲ್ಯಾಬ್ರಡಾರ್, ನಾರ್ವೇಜಿಯನ್, ಕ್ಯಾನರಿ ಇವು 3 ಕಂಡು ಬರ್ತವೆ. ಹಾಗೆ ದಕ್ಷಿಣ ಅಟ್ಲಾಂಟಿಕ್ ಸಾಗರದಲ್ಲಿ ಬ್ರೆಜಿಲ್ ಪ್ರವಾಹ, ಬೆಂಗುಲ್ವಾ ಪ್ರವಾಹ. ಇವೆಲ್ಲ ನಾವೇನು ಮಾಡಬೇಕು ನೀಟಾಗಿ ನೆನ್ಪಿಟ್ಕೊಳ್ಳಿ. ಈಗ ಹಿಂದೂ ಮಹಾಸಾಗರದ ಪ್ರವಾಹಗಳು. ಹಿಂದೂ ಮಹಾಸಾಗರದ ಪ್ರವಾಹಗಳು ಈಗ ನೋಡಿ. ಉತ್ತರ ಹಿಂದೂ ಮಹಾಸಾಗರದಲ್ಲಿ ಪ್ರವಾಹಗಳು ಋತುಮಾನಕ್ಕೆ ಅನುಗುಣವಾಗಿ ದಿಕ್ಕನ್ನು ಏನು ಮಾಡ್ತವೆ ಬದಲಾಯಿಸ್ತಾ ಇರ್ತವೆ. ಈ ಬದಲಾವಣೆಗೆ ಮಾನ್ಸೂನ್ ಮಾರುತಗಳ ದಿಕ್ಕಿಗೆ ಅನುಗುಣವಾಗಿರುವುದು. ಬೇಸಿಗೆಯಲ್ಲಿ ಇವು ನೈಋತ್ಯ ಈಶಾನ್ಯದ ಕಡೆಗೆ ಹಾಗೂ ಶರತ್ಕಾಲದಲ್ಲಿ ಈಶಾನ್ಯದಿಂದ ನೈಋತ್ಯದ ಕಡೆಗೆ ಏನು ಮಾಡ್ತವೆ ಬೀಸ್ತಾ ಇರ್ತವೆ ಅಥವಾ ಪ್ರವಾಹಿಸ್ತಾ ಅಥವಾ ಹರಿತಾ ಇರ್ತವೆ. ಹಾಗೆ ದಕ್ಷಿಣ ಹಿಂದೂ ಮಹಾಸಾಗರದ ಮುಖ್ಯ ಪ್ರವಾಹಗಳು ಯಾವುವು ಎಂದರೆ ಮೊಜಾಂಬಿಕಾ, ಮಡಗಾಸ್ಕರ್, ಅಗುಲಸ್ ಉಷ್ಣ ಪ್ರವಾಹಗಳು, ಪಶ್ಚಿಮ ಆಸ್ಟ್ರೇಲಿಯಾ ಅಂತ ಪ್ರವಾಹಗಳು. ಇದನ್ನು ಕೇಳ್ತಾರೆ ಹಿಂದೂ ಮಹಾಸಾಗರದ ಪ್ರವಾಹಗಳು ಯಾವ್ಯಾವು. ಹಾಗೆ ದಕ್ಷಿಣ ಹಿಂದೂ ಮಹಾಸಾಗರದ ಮುಖ್ಯ ಪ್ರವಾಹಗಳು ಯಾವಂದರೆ ಮೊಜಾಂಬಿಕಾ, ಮಡಗಾಸ್ಕರ್, ಅಗುಲಸ್ ಉಷ್ಣ ಸಾಗರ ಪ್ರವಾಹಗಳು, ಆಸ್ಟ್ರೇಲಿಯನ್ ಸಾಗರ ಪ್ರವಾಹಗಳು. ಇವು ಎಕ್ಸಾಮಲ್ಲಿ ಹಿಂದೆ ಕೇಳಿದರೆ ಮುಂದೆ ಕೂಡ ಕೇಳ್ತಾರೆ. ಇವೆಲ್ಲ ಒಂದು ಕಡೆ ನೋಟ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ ಸ್ವಲ್ಪ. ಇದು ನಿಮಗಿದು ತಿಳಿದಿರಲಿ, ವೆರಿ ಇಂಪಾರ್ಟೆಂಟು. ಪ್ರಮುಖ ಮೀನುಗಾರಿಕೆ ಪ್ರದೇಶಗಳೆಲ್ಲಿದೆ ಅಂದರೆ ಹೊನ್ನು ಹೋಕ್ಕೈಡೋ ಮೀನುಗಾರಿಕೆ ಪ್ರದೇಶ. ಇಲ್ಲಿ ಕುರುಸಿವೋ ಉಷ್ಣ ಪ್ರವಾಹ ಮತ್ತು ಒಯಸಿವೋ ಶೀತ ಪ್ರವಾಹಗಳು ಸಂಧಿಸುವಂಥ ಪ್ರದೇಶ. ಉಷ್ಣ ಸಾಗರದ ಪ್ರವಾಹಗಳು ಮತ್ತು ಶೀತಸಾಗರದ ಪ್ರವಾಹಗಳು ಸಂಧಿಸುವ ಸ್ಥಳಗಳು ಯಾವಂದರೆ ಹೊನ್ನು ಹೋಕ್ಕೈಡೋ ಮೀನುಗಾರಿಕೆ ಪ್ರದೇಶ. ಇದು ಜಪಾನ್ನಲ್ಲಿ ಕಂಡುಬರ್ತೈತೆ. ಉಷ್ಣ ಸಾಗರದ ಕುರುಸಿವೋ ಮತ್ತು ಶೀತಸಾಗರದ ಒಯಸಿವೋ ಏನು ಮಾಡ್ತೈತಿ ಇಲ್ಲಿ 2 ಬಂದು ಇಲ್ಲಿ ಸೇರ್ಕೊಳ್ತೈತಿ. ಆ ಪ್ರದೇಶಕ್ಕೆ ಹೊನ್ನು ಹೋಕ್ಕೈಡೋ ಅಂಥೇಳಿ ಕರಿತೀವಿ. ಗ್ರ್ಯಾಂಡ್ ಬ್ಯಾಂಕ್ ಗಾಲ್ಫ್ ಸ್ಟ್ರೀಮ್ ಪ್ರವಾಹ ಮತ್ತು ಲ್ಯಾಬ್ರಡಾರ್ ಶೀತ ಪ್ರವಾಹ ಸಂಧಿಸುವಂಥ ಪ್ರದೇಶಕ್ಕೆ ಏನಂತ ಕರಿತೀವಿ ಗ್ರ್ಯಾಂಡ್ ಬ್ಯಾಂಕ್ ಅಂತೇಳಿ ಕರಿತೀವಿ. ಇಲ್ಲಿ ಉಷ್ಣ ಸಾಗರದಲ್ಲಿ ಬರುವಂಥ ಗಾಲ್ಫ್ ಸ್ಟ್ರೀಮ್
ಸೀತಾಸಾಗರದಲ್ಲಿ ಬರುವಂಥ ಲ್ಯಾಬ್ರೋಡ್ರ್ ಎರಡೂ ಪ್ರದೇಶ ಬಂದು ಸೇರ್ತೈತೆ. ಅದು ಗ್ರ್ಯಾಂಡ್ ಬ್ಯಾಂಕು. ಇದು ನ್ಯೂ ಫೌಂಡ್ ಲ್ಯಾಂಡ್ನಲ್ಲಿ ಕಂಡುಬರ್ತೈತೆ. ಡಗ್ಗರ್ ಬ್ಯಾಂಕ್ ಇದು ಉತ್ತರ ಸಮುದ್ರದಲ್ಲಿ ಕಂಡುಬರುವಂಥ ಒಂದು ಮೀನುಗಾರಿಕಾ ಪ್ರದೇಶ. ಇದು ಯುರೋಪ್ನಲ್ಲಿ ಕಂಡುಬರ್ತೈತೆ. ಇವಾಗ ಉಬ್ಬರ ಇಳಿತಗಳು. ಸಮುದ್ರ ಅಥವಾ ಸಾಗರದ ನೀರು ಮಟ್ಟವು ಏನಾಗ್ತೈತೆ, ನಿಯಮಿತವಾಗಿ ಹೆಚ್ಚಾಗ್ತೈತೆ ಮತ್ತು ಇಳಿತದೆ. ಅದಕ್ಕೆ ಏನಂತೀವಿ, ಉಬ್ಬರ ಇಳಿತ ಅಂತೇಳಿ ಕರಿತೀವಿ. ಒಂದೊಂದ್ಸರಿ ಹೆಚ್ಚಾಗ್ತದ, ಒಂದೊಂದ್ಸರಿ ಕಡಿಮೆ ಆಗ್ತದ. ಅದಕ್ಕೋಸ್ಕರ ಇದಕ್ಕೆ ಏನಂತ ಕರಿತೀವಿ, ಉಬ್ಬರ ಇಳಿತ ಅಂತೇಳಿ ಕರಿತೀವಿ. ಚಂದ್ರನ ಗುರುತ್ವಾಕರ್ಷಣ ಶಕ್ತಿ, ಸೂರ್ಯನ ಗುರುತ್ವಾಕರ್ಷಣ ಶಕ್ತಿಯಿಂದ ಏನಾಗ್ತೈತೆ, ಈ ಉಬ್ಬರ ಇಳಿತಗಳು ಉಂಟಾಗ್ತವ. ದೈನಂದಿನ ಚಲನೆ ಮತ್ತು ಭೂಮಿಯ ಕೇಂದ್ರಾಪಗಮನ ಈ ಉಬ್ಬರ ಇಳಿತದಲ್ಲಿ ಕಂಡುಬರ್ತೈತೆ. ಏರುಬ್ಬರಗಳು ಪ್ರಮಾಣದಷ್ಟು ನೀರಿನ ಮಟ್ಟ ಕೆಳಗೆ ಇಳಿತದೆ. ಇದಕ್ಕೆ ಏನಂತೀವಿ, ಇಳಿಯುಬ್ಬರ ಅಂತೇಳಿ ಕರಿತೀವಿ. ಏರುಬ್ಬರ ಮತ್ತು ಇಳಿಯುಬ್ಬರ ಅಂತೇಳಿ ಕಂಡು ಬರ್ತವೆ. ಸಾಗರ ಅಥವಾ ಸಮುದ್ರದ ನೀರಿನಲ್ಲಿ ಏರುಬ್ಬರ ಮತ್ತು ಇಳಿಯುಬ್ಬರಗಳು ಉಂಟಾಗ್ತವೆ. ಒಂದು ಏರುಬ್ಬರ ಉಂಟಾದರೆ ಒಂದು ಇಳಿಯುಬ್ಬರ, ಒಂದು ಏರುಬ್ಬರ ಉಂಟಾದರೆ ಇನ್ನೊಂದು ಏನಾಗುತ್ತಂತೆ, ಇಳಿಯುಬ್ಬರ ಅಂತೇಳಿ ಉಂಟಾಯ್ತದೆ. ಒಂದು ಏರುಬ್ಬರ ಮತ್ತು ಇನ್ನೊಂದು ಇಳಿಯುಬ್ಬರಗಳ ನಡುವೆ ಎಷ್ಟು ಗಂಟೆ ಗ್ಯಾಪ್ ಇರ್ತದೆ ಅಂದರೆ 6 ಗಂಟೆ 13 ನಿಮಿಷ ಸಮಯದ ಅಂತರವನ್ನು ಕಂಡು ಬರ್ತದೆ. ಒಂದು ಅಧಿಕ ಉಬ್ಬರ ಇಳಿತದಿಂದ ಮತ್ತೊಂದು ಅಧಿಕ ಉಬ್ಬರ ಇಳಿತದ ನಡುವೆ ಎಷ್ಟು, 12 ಗಂಟೆ 26 ನಿಮಿಷಗಳ ಅಂತರ ಇರ್ತದೆ. 24 ಗಂಟೆ 52 ನಿಮಿಷಗಳ ಅವಧಿಯಲ್ಲಿ 2 ಉಬ್ಬರ ಇಳಿತಗಳು ಮತ್ತು 2 ಇಳಿಯುಬ್ಬರಗಳು ಉಂಟಾಗ್ತವೆ. ಎಷ್ಟು ಒಂದು 24 ಗಂಟೆ ಅಂದರೆ ಒಂದು ದಿನದಲ್ಲಿ ಎಷ್ಟು ಉಬ್ಬರ ಇಳಿತಗಳು ಉಂಟಾಗ್ತವೆ ಅಂದರೆ 2 ಏರುಬ್ಬರ 2 ಇಳಿಯುಬ್ಬರ. ಸೂರ್ಯ ಮತ್ತು ಚಂದ್ರರ ಸ್ಥಾನದ ಆಧಾರದ ಮೇಲೆ ಆಗ್ತವೆ. ಇವು 2 ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ. ಗರಿಷ್ಠ ಅಥವಾ ಅಧಿಕ ಉಬ್ಬರ ಇಳಿತ. ಗರಿಷ್ಠ ಅಥವಾ ಅಧಿಕ ಉಬ್ಬರ ಇಳಿತ ಅಂದ್ರೆ ಏನಂದರೆ, ಗರಿಷ್ಠ ಪ್ರಮಾಣದ ಉಬ್ಬರವು ಭೂಮಿ, ಚಂದ್ರ ಮತ್ತು ಸೂರ್ಯ ಭೂಮಿ, ಚಂದ್ರ ಮತ್ತು ಸೂರ್ಯ ಇವುಗಳ ನಡುವೆ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳು ಏನಾಗ್ತವೆ, ಉಂಟಾಗ್ತವೆ. ಸೂರ್ಯ ಮತ್ತು ಚಂದ್ರರ ನಡುವೆ ಏನಾಗ್ತೈತೆ ಅಂದರೆ, ಸೂರ್ಯ ಮತ್ತು ಚಂದ್ರ ಇವೆರಡರ ಒಟ್ಟು ಗುರುತ್ವ ಶಕ್ತಿಯಿಂದ ಗರಿಷ್ಠ ಉಬ್ಬರ ಇಳಿತಗಳು ಏನಾಗ್ತವೆ, ಇಲ್ಲಿ ಉಂಟಾಗ್ತವೆ. ಇಲ್ಲಿ ಉಬ್ಬರಗಳ ಪ್ರಮಾಣ ಸಹ ಏನಾಗ್ತದೆ, ಹೆಚ್ಚಾಗೇ ಇರ್ತದೆ. ಸೂರ್ಯ ಮತ್ತು ಭೂಮಿ ನಡುವೆ ಚಂದ್ರ ಬಂದರೆ ಏನಾಗ್ತೈತಿ, ಇಲ್ಲಿ ಚಂದ್ರಗ್ರಹಣ. ಹಾಗೆ ಸೂರ್ಯ ಮತ್ತು ಭೂಮಿ ನಡುವೆ, ಚಂದ್ರನ ನಡುವೆ ಏನು ಬರ್ತದೆ, ಇಲ್ಲಿ ಭೂಮಿ ಬಂದರೆ ಅವಾಗ ಏನಾಗ್ತೈತೆ, ಚಂದ್ರಗ್ರಹಣ ಉಂಟಾಗ್ತದೆ. ಸೂರ್ಯಗ್ರಹಣ, ಚಂದ್ರಗ್ರಹಣ ಅಂತ ಉಂಟಾಗ್ತಾವಲ್ಲ ಅವು. ಇಲ್ಲಿ ಕನಿಷ್ಠ ಉಬ್ಬರ ಇಳಿತ, ಗರಿಷ್ಠ ಉಬ್ಬರ ಇಳಿತ ಆಯಿತು. ಇಲ್ಲಿ ಕನಿಷ್ಠ ಉಬ್ಬರ ಇಳಿತ. ಕನಿಷ್ಠ ಉಬ್ಬರಗಳು ವೃದ್ಧಿ ಚಂದ್ರ ಮತ್ತು ಅರ್ಧ ವೃದ್ಧಿ ಚಂದ್ರದ ಆಕಾರದಲ್ಲಿ ಕಂಡು ಬರ್ತವೆ. ಇಲ್ಲಿ ಕನಿಷ್ಠ ಉಬ್ಬರಗಳ ಸಮಯದಲ್ಲಿ ಭೂಮಿ ಮತ್ತು ಸೂರ್ಯ ಏನಾಗ್ತಾರೆ, ಒಂದೇ ಸರಳ ರೇಖೆಯಲ್ಲಿ ಇರ್ತಾರೆ. ಚಂದ್ರನು ಭೂಮಿಗೆ ಲಂಬವಾಗಿರ್ತಾನೆ. ಈ ರೀತಿ ಉಬ್ಬರಗಳಲ್ಲಿ ಏರುಬ್ಬರ ಅಂದರೆ ಹೆಚ್ಚಾಗುವುದಿಲ್ಲ, ಹಾಗೆ ಇಳಿಯುಬ್ಬರ ಕೂಡ ಕಡಿಮೆ ಆಗುವುದಿಲ್ಲ. ಇದರಿಂದ ಏನು ಉಪಯೋಗ, ಏರುಬ್ಬರ ಇಳಿಯುಬ್ಬರ ಆಗುವುದರಿಂದ ಏನು ಉಪಯೋಗ ಅಂತಂದರೆ, ಉಬ್ಬರ ಇಳಿತಗಳು ಮನುಷ್ಯನಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಉಪಯುಕ್ತವಾಗಿವೆ. ಅವು ಹೇಗಪ್ಪ ಅಂದರೆ, ನೌಕಾಯಾನಕ್ಕೆ ಉಪಯುಕ್ತ, ಅಂದರೆ ನೌಕಾಯಾನ ಮಾಡೋರಿಗೆ ಇದು ಉಪಯುಕ್ತ ಆಗ್ತದೆ. ಹಾಗೂ ಬಂದರು ಮತ್ತು ಹಡಗುಗಳನ್ನು ನಿರ್ಮಿಸಲಿಕ್ಕೆ ಇದು ಸಹಕಾರಿ ಆಗ್ತದೆ. ಉಬ್ಬರ ಇಳಿತದಿಂದ ಬರುವ ನೀರು ಬಂದರನ್ನು ತೀರವನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸುವಂಥ ಕಾರ್ಯವನ್ನು ಇಲ್ಲಿ ಮಾಡ್ತದೆ. ಉಪ್ಪನ್ನು ಉತ್ಪಾದಿಸಲು ಸಹಕಾರಿ ಆಗ್ತದೆ. ಮೀನುಗಾರಿಕೆಗೆ ಅನುಕೂಲ ಆಗ್ತದೆ. ವಿದ್ಯುತ್ ಶಕ್ತಿ ಕೂಡ ಇದರಿಂದ ನಾವು ಯೂಸ್ ಮಾಡ್ಕೊಳ್ಬೋದು. ಈಗ ಸಾಗರಗಳ ಸಂರಕ್ಷಣೆ ನಾವು ಯಾವ ರೀತಿ ಮಾಡ್ತೀವಿ. ಸಾಗರಗಳ ಸಂರಕ್ಷಣೆ ಇತ್ತೀಚಿನ ವರ್ಷಗಳಲ್ಲಿ ಅತಿ ಮುಖ್ಯವಾಗಿ ಕಂಡುಬರುವಂಥ ಒಂದು ಅಂಶ. ಸಾಗರಗಳು ಮನುಷ್ಯನಿಗೆ ವಿವಿಧ ರೀತಿಯಲ್ಲಿ ಸಹಕಾರಿಯಾಗ್ತವೆ. ಅವುಗಳ ಅಸಂಖ್ಯಾತ ಬಗೆಯ ಜೀವಿಗಳಿಗೂ ಕೂಡ ಅನುಕೂಲವನ್ನು ಉಂಟು ಮಾಡ್ತವೆ. ಸಾಗರಗಳು ಸಹ ಇಂದು ಮಲಿನದಿಂದ ಹೊರತಾಗಿಲ್ಲ. ಸಾಗರಗಳು ಕೂಡ ಇಂದು ನದಿಯಂತೆ ಕಲುಷಿತಗೊಂಡಿವೆ. ಇದರಿಂದ ಮುಂದೆ ಸಹ ಸಾಗರಗಳ ರೀತಿಯಲ್ಲಿ ನೀರು ಉಳಿಯುವುದು ಅದೊಂದು ಕಷ್ಟ ಸಾಧ್ಯ ಆದಂಥ ಒಂದು ಅಂಶ ಇದು. ಇದರಿಂದ ಸಾಗರಗಳನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಹಾಗಾದರೆ ಸಾಗರವನ್ನು ಸಂರಕ್ಷಣೆ ಮಾಡ್ಕೋಬೇಕಾದ್ರೆ ಹೆಂಗೆ ಮಾಡ್ಕೋಬೇಕು? ಸಾಗರಗಳ ಮೂಲಕ ಹಡಗುಗಳಲ್ಲಿ ಕಚ್ಚಾ ತೈಲವನ್ನು ಸಾಗಿಸುವ ಬದಲು ಕೊಳವೆ ಮರಗಳ ಮೂಲಕ ನಾವು ಸಾಗಿಸಬೇಕು. ಅಣು ಇಂಧನ ತ್ಯಾಜ್ಯವನ್ನು ಅಂದರೆ ಸಾಗರಗಳ ಮೂಲಕ ಏನು ಮಾಡ್ತೀವಿ ನಾವು, ಹಡಗುಗಳಲ್ಲಿ ಕಚ್ಚಾ ತೈಲವನ್ನು ಸಾಗಿಸುವುದರಿಂದ ಅದರಿಂದ ಕಚ್ಚಾ ತೈಲದಿಂದ ಏನು ಮಾಡ್ತೈತೆ, ಹಲವಾರು ಮಿಸ್ಟೇಕ್ ಆಗಿ ಅಂದರೆ ಅಲ್ಲಿ ನೀರಿನಲ್ಲಿ ಚೆಲ್ತಂದರೆ ಅದೇನಾಗ್ತದೆ, ಕಲುಷಿತಗೊಳ್ತೈತೆ. ಈ ಕೊಳವೆ ಇತ್ತಂದರೆ ಅದು ಸೇಫ್ಟಿಯಾಗಿ ನಾವು ಸಾಗಾಣಿಕೆ ಮಾಡ್ಬೋದು. ಅದರಿಂದ ಏನು ಮಾಡ್ತಾ ಇದ್ದಾರೆ, ಹಡಗುಗಳ ಬದಲಾಗಿ ಕೊಳವೆ ಹಾಕಬೇಕು ಅಂತೇಳಿ ಹೇಳ್ತಾರೆ.
ಹಾಗೆ ಅಣು ಇಂಧನ ತ್ಯಾಜ್ಯಗಳನ್ನು ಸಾಗರಗಳಿಗೆ ಹಾಕುವುದನ್ನು ನಿಯಂತ್ರಿಸಬೇಕು. ಈಗೆಲ್ಲ ವೇಸ್ಟೇಜ್ ಎಲ್ಲ ಇದೇನು ಮಾಡ್ತಾರೆ, ಸಮುದ್ರ ಸಾಗರ ನದಿಗೆ ಸೇರ್ತಾರೆ. ಆದರೆ ಅದನ್ನು ನಾವು ತಡೆಗಟ್ಟಬೇಕು. ಅದರಿಂದ ನೀರಿನ ಸಂರಕ್ಷಣೆ ನಾವು ಮಾಡ್ಕೊಳ್ಬೋದು. ತೀರ ವಲಯದಲ್ಲಿರುವ ಕಚ್ಚಾ ತೈಲ ರಾಸಾಯನಿಕ ಕೈಗಾರಿಕೆಗಳ ಮಾಲಿನ್ಯಗೊಂಡಂತೆ ತೀವ್ರ ಕ್ರಮ ಅಂದರೆ ಈಗೆಲ್ಲ ಕೈಗಾರಿಕೆಗಳು ಇರ್ತಾವಲ್ಲ, ಅವೆಲ್ಲ ವೇಸ್ಟೇಜ್ ಎಲ್ಲ ಏನು ಮಾಡ್ತವೆ, ನೀರಿಗೆ ಸಮುದ್ರ ಸಾಗರ ನದಿಗೆ ಬಿಡ್ತವೆ. ಅದನ್ನು ನಾವು ಏನು ಮಾಡಬೇಕು, ತಡೆಗಟ್ಟಬೇಕು. ಯಾವುದೇ ರೀತಿಯ ತ್ಯಾಜ್ಯ ವಸ್ತುಗಳು ಬಂದರೂ ಹಡಗು ತ್ರಾಣದಲ್ಲಿ ಎಸೆಯುವುದು ನಿಯಂತ್ರಿಸಬೇಕು. ಯಾವುದೇ ಕಚ್ಚಾ ತೈಲ ಬಂದರೂ ಯಾವುದೇ ವೇಸ್ಟೇಜ್ ಇದ್ದರೂ ಕೂಡ ಅದು ಹಡಗಿನ ಮೂಲಕ ಒಯ್ಯುವುದನ್ನು ಏನು ಮಾಡಬೇಕು, ನಿಲ್ಲಿಸಬೇಕು. ತಂದು ಹಾಕೋದನ್ನು ಕೂಡ ನಾವು ತಡೆಗಟ್ಟಬೇಕು. ಯಾವುದೇ ರೀತಿಯ ಕಚ್ಚಾ ವಸ್ತುಗಳನ್ನು ಬಂದರೂ ಅವನ್ನು ತಡೆಗಟ್ಟಬೇಕು. ತೀರಗಳಲ್ಲಿ ಅದಿರು ಸಂಗ್ರಹಣೆ, ಗಣಿಗಾರಿಕೆ ಮೊದಲಾದವನ್ನು ನಿಯಂತ್ರಿಸಬೇಕು. ಅದಿರು ಸಾಗಾಣಿಕೆ ಅಂದ್ರೆ ಹಲವಾರು ಅದಿರುಗಳನ್ನು ಮಾಡ್ತಾರೆ, ಸಾಗಾಣಿಕೆ ಮಾಡ್ತಾರೆ, ಸಂಗ್ರಹಣೆ ಮಾಡ್ತಾರೆ, ಗಣಿಗಾರಿಕೆ ಮಾಡ್ತಾರೆ. ಇವೆಲ್ಲ ನಾವೇನು ಮಾಡಬೇಕು, ತಡೆಗಟ್ಟಬೇಕು. ಕರಾವಳಿಯ ಮರಳು ಬಂಡೆಗಳನ್ನು ಅಂದರೆ ಬೀಚ್ ವಿವಿಧ ರೀತಿಯಲ್ಲಿ ಹಾಳಾಗ್ತಾ ಇದೆ, ಅವುಗಳನ್ನು ನಾವು ಸಂರಕ್ಷಣೆ ಮಾಡೋದರಿಂದ ನೀರಿನ ಸಂರಕ್ಷಣೆ ಅಥವಾ ಸಾಗರಗಳ ಸಂರಕ್ಷಣೆ ಈ ಎಲ್ಲ ಅಂಶಗಳಿಂದ ಇವುಗಳಲ್ಲಿ ಇನ್ನೂ ಬೇರೆ ಬೇರೆ ವಿಧಗಳನ್ನು ಕೂಡ ನಾವು ಸಂರಕ್ಷಣೆ ಮಾಡ್ಕೊಳ್ಬೋದು. ಈ ಅಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಿದಾವೆ ನೋಡಿ. ಖಂಡಾವರಣ ಪ್ರದೇಶದ ಸರಾಸರಿ ಆಳ ಎಷ್ಟಿರ್ತದೆ, 100 ಫ್ಯಾದಮ್ ಅಂತ ಇರ್ತದೆ ಅಂತ ಹೇಳಿವಿ. 1 ಫ್ಯಾದಮ್ ಅಂದರೆ ಎಷ್ಟು ಅಡಿಗಳಂತ ಅರ್ಥ. 1 ಫ್ಯಾದಮ್ಗೆ 6 ಅಡಿಗಳು. 1 ಫ್ಯಾದಮ್ ಈಜಿ ಕೊಟ್ಟು 6 ಅಡಿಗೆ ಸಮ ಆಗಿರ್ತೈತಿ ಇದು. 1 ಫ್ಯಾದಮ್ ಈಜಿ ಕೊಟ್ಟು 6 ಅಡಿ. ಪೆಸಿಫಿಕ್ ಸಾಗರದ ಅತ್ಯಂತ ಆಳವಾದ ತಗ್ಗು ಯಾವುದು, ಚಾಲೆಂಜರ್ ತಗ್ಗು. ಸಾಗರಗಳ ಸರಾಸರಿ ಲವಣತೆ ಪ್ರಮಾಣ 1,000ಕ್ಕೆ ಎಷ್ಟಿರ್ತದೆ, 35 ಭಾಗ ಅಷ್ಟು ಕಂಡು ಬರ್ತೈತಿ. ಹುಣ್ಣಿಮೆಯ ದಿನಗಳಲ್ಲಿ ಕಂಡುಬರುವ ಉಬ್ಬರಗಳನ್ನು ಅಧಿಕ ಉಬ್ಬರಗಳು ಅಂತ ಕೇಳ್ತೀವಿ. ಅಂದರೆ ಪೂರ್ಣ ಹುಣ್ಣಿಮೆ ಅಥವಾ ಪೂರ್ಣ ಅಮಾವಾಸ್ಯೆ ದಿನದಂದು ಈ ಉಬ್ಬರಗಳು ಅಧಿಕ ಉಬ್ಬರಗಳು ಕಂಡುಬರ್ತವೆ. ಇಲ್ಲಿಗೆ ಏನು ಮಾಡೋಣ ಅಂತಂದರೆ ಈ ಜಲಗಳ ಪಾಠ ಇಲ್ಲಿಗೆ ಮುಕ್ತಾಯವಾಯಿತು. ಎಲ್ಲ ಒಂದು ಫುಲ್ಲು ಪಾಠ ಒಂದೇ ವಿಡಿಯೋದಲ್ಲಿ ಮಾಡಿದ್ದೀನಿ. ಸ್ವಲ್ಪ ಲಾಂಗ್ ವಿಡಿಯೋ ಆಗಿದೆ ಇದು, ನೋಡಿಕೊಂಡು ಪಾಯಿಂಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.